ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ರಕ್ಷಿತಾ ದಲೀಪ್ ಗೌಡ. ಸೊ ಇವತ್ತು ನಾನು ನನ್ನ ಸೀಮಂತಕ್ಕೆ ಶಾದಿ ಶಾಪಿಂಗಿಗೆ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ಅದ್ರದ್ದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಲಾಸ್ಟ್ ಟೈಮ್ ನನ್ನ ವೆಡ್ಡಿಂಗ್ ಟೈಮಲ್ಲಿ ನಾನು ಸ್ಯಾರಿ ಶಾಪಿಂಗ್ ವಿಡಿಯೋ, ಜ್ಯುವೆಲ್ರಿ ಶಾಪಿಂಗ್ ಪ್ರತಿಯೊಂದು ವೀಡಿಯೋನ ಮಾಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನಂಗೆ ಆನ್ ಟೈಮ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಈ ಸೀಮಂತಕ್ಕಾದ್ರೂ ಪ್ರತಿಯೊಂದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಸಹ ನಾನು ವ್ಲಾಗ್ನ ಮಾಡಿರಲಿಲ್ಲ, ಬಿಕಾಸ್ ಕಂಪ್ಲೀಟ್ ರೆಸ್ಟಲ್ಲಿದ್ದೆ. ಸೊ ಇನ್ಮೇಲೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ. ನಾನು ಎಲ್ಲಿ ಶಾಪ್ ಮಾಡ್ತೀನಿ ಏನು ಅಂತ ಪರ್ಟಿಕ್ಯುಲರಾಗಿ ನಂಗೆ ಇದೇ ಥರ ತೊಗೋಬೇಕು ಅಂತ ಏನು ಮೈಂಡಲ್ಲಿಲ್ಲ. ಸೊ ಸ್ವಲ್ಪ ರೆಫರೆನ್ಸ್ನ ಇಟ್ಕೊಂಡಿದ್ದೀನಿ, ನೋಡೋಣ ಯಾವ ಥರ ಸಿಗುತ್ತೆ ಅಂತ. ಸೊ ಬನ್ನಿ ಹೋಗೋಣ. ಎಕ್ಸಾಕ್ಟ್ ಇನ್ನೂ 1 ಮಂತ್ ನನ್ನ ಸೀಮಂತ ಇದೆ ಅನ್ನೋ ಹಾಗೆ ನಾವು ಸ್ಯಾರಿ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಸ್ಯಾರಿ ಶಾಪಿಂಗ್ ಮುಗಿಸ್ಕೊಂಡು ಬಿಟ್ಟರೆ ಇನ್ನು ಮಿಕ್ಕಿದ ಕೆಲಸಗಳನ್ನೆಲ್ಲ ಬೇಗನೆ ಮಾಡ್ಕೊಬೋದು. ಸ್ಯಾರಿ ಲೇಟ್ ಆಗುತ್ತೆ ಸ್ಟಿಚಿಂಗಿಗೆ ಅಂತ ಹೇಳಿ ಇಲ್ಲಿ ಬೇಗನೆ ಸ್ಯಾರಿ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ 2 ಶಾಪ್ ಅಂದ್ಕೊಂಡಿದ್ವಿ, ಒಂದು ಸುದರ್ಶನ್ ಆ್ಯಂಡ್ ಹಾಗೆ ಒಂದು ಸುಮಂಗಲಿ ಸಿಲ್ಕ್ ಉತ್ಸವ್. ಬಿಕಾಸ್ ಕಂಪ್ಲೀಟ್ ನನ್ನ ವೆಡ್ಡಿಂಗ್ ಸ್ಯಾರಿ ಶಾಪಿಂಗ್ನ ನಾನು ಸುದರ್ಶನ್ ಮತ್ತು ಸಿಲ್ಕ್ ಉತ್ಸವಲ್ಲೇ ಮಾಡಿರೋದು. ಹಾಗಾಗಿ ಈ 2 ಸ್ಟೋರ್ಸಿಗೆ ಹೋಗೋಣ ಅಂತ ಹೇಳಿ ಹೋಗಿದ್ದೀವಿ. ಸೊ ನಾನು ಏನು ರೆಫರೆನ್ಸ್ ಇಟ್ಕೊಂಡಿದ್ದೆ ಅದೇ ಥರನೇ ನನಗೆ ಹೋಗಿದ ತಕ್ಷಣವೇ ಸಿಕ್ತು. ಆ್ಯಂಡ್ ಇವನ್ ಸೀಮಂತ ಅಂದ ತಕ್ಷಣ ಪರ್ಟಿಕ್ಯುಲರಾಗಿ ನಾನು ಗ್ರೀನ್ನೇ ತೊಗೋಬೇಕು ಅಂತ ಅಂದ್ಕೊಂಡು ಇಲ್ಲಿ ಗ್ರೀನ್ನೇ ತೊಗೊತಾ ಇದ್ದೀನಿ. ನಾನು ಏನು ರೆಫರೆನ್ಸ್ ಇಟ್ಕೊಂಡಿದ್ದೆ ಅದೇ ಥರನೇ ಸಿಕ್ತು. ಆ್ಯಂಡ್ ಅದರಲ್ಲಿ ಒಂದನ್ನು ನಾನಿಲ್ಲಿ ಡ್ರೇಪ್ ಮಾಡಿಸ್ಕೊತಾ ಇದ್ದೀನಿ. ಸುದರ್ಶನ್ ಮುಗಿಸ್ಕೊಂಡು ನಾವಿಲ್ಲಿ ನೆಕ್ಸ್ಟ್ ಸುಮಂಗಲಿ ಸಿಲ್ಕ್ ಉತ್ಸವಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನನಗೆ ಡ್ರೇಪ್ ಮಾಡಿದ ಸ್ಯಾರಿ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇವನ್ ಕಲೆಕ್ಷನ್ಸ್ ಕೂಡ ಚೆನ್ನಾಗಿತ್ತು. ಬಟ್ ನಾನು ಅಂದ್ಕೊಂಡಿದ್ದ ಬಜೆಟಿಗಿನ್ನ ಬಿಯಾಂಡ್ ಬಜೆಟ್ ಆಯಿತು. ಆ್ಯಂಡ್ ಅದಕ್ಕಿಂತ ಕಮ್ಮಿ ಬಜೆಟಲ್ಲಿ ನೋಡೋದಕ್ಕೆ ಹೋದರೆ ಆ್ಯಂಡ್ ಅಷ್ಟು ನಂಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಒಂದು ಸುಮಂಗಲಿ ಸಿಲ್ಕ್ ಉತ್ಸವಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ. ಇಲ್ಲಿನೂ ಕೂಡ ನಾನು ಕೆಲವೊಂದಷ್ಟು ಸ್ಯಾರೀಸ್ನ ರೆಫರೆನ್ಸ್ ತೋರಿಸಿದೆ. ಸೊ ನಾನೇನು ರೆಫರೆನ್ಸ್ ತೋರಿಸಿದ್ದೆ ಸೊ ಅದೇ ಥರನೇ ಕೆಲವೊಂದಷ್ಟು ಸ್ಯಾರಿನ ತೋರಿಸ್ತಾ ಇದ್ದರು. ನಾನು ಏನು ಸುದರ್ಶನಲ್ಲಿ ಡ್ರೇಪ್ ಮಾಡಿಸ್ಕೊಂಡಿದ್ದೆ ಸ್ಯಾರಿ ಆ್ಯಸ್ ಇಟ್ ಈಸ್ ಸೇಮ್ ಸ್ಯಾರಿನೇ ನನಗಿಲ್ಲಿ ಸಿಕ್ತು. ಅದನ್ನು ಕೂಡ ನಾನು ಇಲ್ಲಿ ಡ್ರೇಪ್ ಮಾಡಿಸ್ಕೊಂಡಿದ್ದೀನಿ. ವಿತಿನ್ ಆ ಬಜೆಟಲ್ಲೇ ನನಗೆ ಆ ಸ್ಯಾರಿ ಸಿಕ್ತು. ಅದಾದಮೇಲೂ ಕೂಡ 1-2 ಸ್ಯಾರಿನ ನಾನಿಲ್ಲಿ ಡ್ರೇಪ್ ಮಾಡಿಸ್ತಾ ಇದ್ದೀನಿ. ಯೂಶ್ವಲಿ ನನಗೆ ಟಿಶ್ಯೂ ಸ್ಯಾರೀಸ್ ಅಂದರೆ ಇಷ್ಟ. ಹಾಗಾಗಿ ಒನ್ಸ್ ಟಿಶ್ಯೂ ಸ್ಯಾರೀಸಲ್ಲಿ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಬಟ್ ನಾನು ಅಂದ್ಕೊಂಡ ಹಾಗೆ ರೆಫರೆನ್ಸಲ್ಲಿ ನನಗೆ ಈ ಸ್ಯಾರೀಸ್ ಸಿಗಲಿಲ್ಲ. ನಾನು ಓವರಾಲ್ ಇಲ್ಲಿ ಜಸ್ಟ್ 3 ಸ್ಯಾರೀಸ್ನ ಡ್ರೇಪ್ ಮಾಡಿಸ್ಕೊಂಡೆ ಅಷ್ಟೇ. ಆ 3 ಸ್ಯಾರೀಸಲ್ಲೇ ನಾನು 1 ಸ್ಯಾರಿನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಯಾವ ಸ್ಯಾರಿನ ಸೆಲೆಕ್ಟ್ ಮಾಡಿದ್ದೀನಿ ಏನು ಅಂತ ಹೇಳಿ ನಾನು ನಿಮಗೆ ಮನೆಗೆ ಮೇಲೆ ತಿಳಿಸ್ತೀನಿ. ಸೊ ಇಷ್ಟನ್ನೇ ನಾವು ಮಾರ್ನಿಂಗ್ ಹೋಗಿ ಈವ್ನಿಂಗ್ವರೆಗೂ ಕೂಡ ಜಸ್ಟ್ ಇಷ್ಟೇ ಸ್ಯಾರಿ ಶಾಪಿಂಗ್ ಮಾಡಿದ್ದು. ನನ್ನ 1 ಸ್ಯಾರಿಗೇ 1 ಹೋಲ್ ಡೇ ಸ್ಪೆಂಡ್ ಆಯಿತು. ಆ್ಯಂಡ್ ಬೂಟಿಗೆ ಕೊಡೋಣ ಅಂದರೆ ನಮ್ಮ ಯೂಶ್ವಲ್ ಟೇಲರ್ ಆ್ಯಕ್ಚುಲಿ ಇರಲಿಲ್ಲ. ಸೊ ಹಾಗಾಗಿ ಸ್ಯಾರಿ ಮ್ಯಾಚಿಂಗ್ ಬ್ಯಾಂಗಲ್ಸ್ನ ಮಾತ್ರ ತೊಗೊಂಡು ಅದು ಒಂದು ಕೆಲಸನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹಾಯ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ನಾನು ಸ್ಯಾರಿ ಶಾಪಿಂಗ್ ಮಾಡ್ಕೊಂಡು ಬಂದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇವತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಆಲ್ಮೋಸ್ಟ್ ಸ್ಯಾರಿ ತೊಗೊಂಡು ಬಂದು 10 ಡೇಸ್ ಆಯಿತು. ಸೊ ನಾನು ಬ್ಲೌಸ್ನ ಸ್ಟಿಚಿಂಗಿಗೆ ಕೊಟ್ಟಿಲ್ಲ. ಸೊ ಇವತ್ತು ಸ್ಟಿಚಿಂಗಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಜಸ್ಟ್ 20 ಡೇಸ್ ಅಷ್ಟೇ ಇರೋದು ನನ್ನ ಸೀಮಂತಕ್ಕೆ. ಸೊ ಹಾಗಾಗಿ ಕೆಲವೊಂದಷ್ಟು ಪ್ರಿಪ್ರೇಷನ್ಸ್ಗಳನ್ನ ಮಾಡ್ಕೊಳ್ಳೋಣ ಬೇಗ ಬೇಗ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ಸ್ಯಾರಿನ
ಬೂಟಿಕಿಗೆ ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟು, ಸೊ ಇಫ್ ಪಾಸಿಬಲ್ ಟೈಮ್ ಇದ್ದರೆ ಸೊ ಇನ್ವಿಟೇಷನ್ ಕಾರ್ಡ್ನ ಮಾಡಿಸೋದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು. ನಾನು ಆ್ಯಕ್ಚುಲಿ ಬಂದು ಯಾವ ಸ್ಯಾರಿ ಫೈನಲೈಸ್ ಮಾಡಿದೆ ಅಂತ ಹೇಳಿ ಇವಾಗ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಈ ಸ್ಯಾರಿನ ಬಂದು ಫೈನಲೈಸ್ ಮಾಡಿದ್ದೀನಿ. ಸೊ ನಾನು ಆ್ಯಕ್ಚುಲಿ ಇದನ್ನೇ ರೆಫರೆನ್ಸಾಗಿ ಇಟ್ಕೊಂಡಿದ್ದೆ. ಲೈಕ್ ಗ್ರೀನ್ ಆ್ಯಂಡ್ ವೈನ್ ಕಲರ್ ಕಾಂಬಿನೇಷನಲ್ಲಿದೆ. ಸೊ ಇದೇ ಸ್ಯಾರಿ ಬೇಕು ಅಂತ ಹೇಳಿ ಸ್ವಲ್ಪ ರೆಫರೆನ್ಸ್ ಇಟ್ಕೊಂಡಿದ್ದೆ. ಸೊ ಆಲ್ಮೋಸ್ಟ್ ಅದೇ ಥರ ನನಗೆ ಸಿಕ್ಕಿದೆ. ಈ ಸ್ಯಾರಿನ ತೊಗೊಂಡಿದ್ದೀನಿ. ನಂಗೆ ತುಂಬಾ ಇಷ್ಟ ಆಯಿತು. ಸೊ ನನ್ನ ರೆಫರೆನ್ಸ್ ಇಟ್ಕೊಂಡಂಗೆ ಸಿಕ್ಕಿದೆ ಈ ಸ್ಯಾರಿ. ಆ್ಯಂಡ್ ನಾನು ಆ್ಯಕ್ಚುಲಿ ನಾನು ಬ್ಲೌಸ್ ಸ್ಟಿಚಿಂಗಿಗೆ ಕೊಡ್ತಾಯಿದ್ದೆ ಟೇಲರ್. ಯಾವುದೇ ಆರ್ಡರ್ಸ್ನ ತೊಗೊತಾ ಇಲ್ಲ. ಹಾಗಾಗಿ ನನ್ನ ಸಿಸ್ಟರ್ ಸಜೆಸ್ಟ್ ಮಾಡಿರೋ ಟೇಲರ್ ಹತ್ರನೇ ಹೋಗ್ತಾಯಿದ್ದೀನಿ. ಸೊ ಹೋಗ್ತಾ ಮುಂದಿನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇವತ್ತಂತೂ ತುಂಬಾ ಕೆಲಸ ಇದೆ. ಇನ್ವಿಟೇಷನ್ ಕಾರ್ಡ್ ಇಫ್ ಪಾಸಿಬಲ್ ಇದ್ದರೆ ನಾನು ಕೊಡ್ತೀನಿ. ಆ್ಯಂಡ್ ಬೇರೆ ಕೆಲಸಗಳು ಇದೆ. ಸೊ ಇವತ್ತಿನ ದಿವಸ ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫಸ್ಟ್ ನಾವು ಬೊಟಿಕ್ಗೆ ಅಂತ ಹೇಳಿ ಹೋದ್ವಿ. ಸೊ ಬೊಟಿಕಲ್ಲಿ ನಂದು ಅಮ್ಮದು ಇಬ್ಬರದ್ದು ಕೂಡ ಸ್ಯಾರೀಸ್ನ ಕೊಟ್ಟು ಸ್ಟಿಚಿಂಗಿಗೆ ಅಂತ ಹೇಳಿ ಮೇಕಪ್ ಅವರಿಗೂ ಕೂಡ ನಾವು ಬುಕ್ ಮಾಡಿ ಬಂದ್ವಿ. ಸೊ ಅವತ್ತು ಅದು ಒಂದೇ ಕೆಲಸನ ನನಗೆ ಮಾಡೋದಕ್ಕಾಗಿದ್ದು. ನೆಕ್ಸ್ಟ್ ಡೇ ನಾವು ಆ್ಯಕ್ಚುಲಿ ಇನ್ವಿಟೇಷನ್ ಕಾರ್ಡ್ನ ಸೆಲೆಕ್ಟ್ ಮಾಡೋದಕ್ಕೆ ಅಂತ ಹೇಳಿ ಹೋಗಿದ್ದು. ಬಿಕಾಸ್ ಇವಾಗ ನನಗೆ ಆಲ್ಮೋಸ್ಟ್ 8 months ರನ್ನಿಂಗ್ ಆಗ್ತಿರೋದ್ರಿಂದ ನನಗೆ ಅಷ್ಟು ಟ್ರಾವೆಲ್ ಮಾಡೋಕ್ಕಾಗಲ್ಲ. ಎಲ್ಲ ಕೆಲಸನೂ ಒನ್ ಡೇನೇ ನನಗೆ ಮುಗಿಸೋದಕ್ಕಾಗ್ತಾಯಿಲ್ಲ. ಹಾಗಾಗಿ ನಾವು ಡಿವೈಡ್ ಮಾಡಿಕೊಂಡು ಒಂದು ಕೆಲಸ ಒಂದೊಂದು ಥರ ಮಾಡ್ಕೊಂಡ್ವಿ. ಸೊ ನಾವು ಸ್ವಲ್ಪ ಮೆಂಬರ್ಸ್ನ ಮಾತ್ರ ಇನ್ವೈಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಕಾರ್ಡ್ಸ್ನ ಸೆಲೆಕ್ಟ್ ಮಾಡಿ ಅದನ್ನು ಅಲ್ಲೇ ಪ್ರಿಂಟಿಗೆ ಕೊಟ್ಬಿಟ್ಟು ಬಂದ್ವಿ. ಸೊ ಇಷ್ಟು ಕೆಲಸನ 3 days ತೊಗೊಂಡಿದ್ದೀವಿ ಮಾಡೋದಕ್ಕೆ ಅಂತ. ಇದೇ ಥರ ನೆಕ್ಸ್ಟು ಪ್ರಿಪ್ರೇಷನ್ ಇರ್ಬೋದು, ಸೀಮಂತದ ವ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಡೂ ವಾಚ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.